ಓಂ ತತ್ಪುರುಷಾಯ ವಿದ್ಮಹೇ ಚಕ್ರತುಂಡಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಅಂತ. ಈ ದೇವಸ್ಥಾನ ಅಂದರೆ ಈ ಕ್ಷೇತ್ರಕ್ಕೆ ಬಸವನಗುಡಿ ಅನ್ನೋ ಹೆಸರು ಬಂದಿರೋದು. ಇದು ಮಾಗಡಿ ಕೆಂಪೇಗೌಡರು 1537ನೇ ಇಸ್ವಿ ದೇವಸ್ಥಾನವನ್ನು ಭವ್ಯವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದರ ಹಳೆ ಹೆಸರು ಸುಂಕೇನಹಳ್ಳಿ ಅಂತ. ಸುಂಕೇನಹಳ್ಳಿ ಈಗ ಬಸವನಗುಡಿ ಆಗಿದೆ. ಬಸವನಗುಡಿ ಆಗೋದಕ್ಕೆ ಮೂಲ ಕಾರಣ ಈ ಬಸವಣ್ಣನ ದೇವಸ್ಥಾನ ಇಲ್ಲಿ ಇದ್ದದ್ದು. ಇದಕ್ಕೆ ಕಾರಣ ಏನು ಅಂದ್ರೆ, ಹಿಂದೆ ಇದೆಲ್ಲ ಹೊಲ ಗದ್ದೆಗಳಾಗಿದ್ದಾಗ ಇಲ್ಲಿ ಸಾಕಷ್ಟು ಕಡಲೆಕಾಯಿ ಬೆಳೆನ ಬೆಳೀತಾ ಇದ್ರು. ಅದನ್ನ ಯಾವುದೋ ಒಂದು ಗೊತ್ತಿಲ್ಲದ ಒಂದು ಬಸವ ಬಂದು ತಿನ್ಕೊಂಡು ಹೋಗ್ತಾ ಇತ್ತು ರಾತ್ರಿ ಹೊತ್ತು ಬಂದು. ಹಾಗಾಗಿ ಅಲ್ಲಿರೋ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಆ ನಂದಿ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ನಿನಗೊಂದು ದೇವಸ್ಥಾನವನ್ನು ಕಟ್ಟಿಸಿ ನಮಗೆ ಮೊದಲನೇ ಫಸಲು ಏನು ಬರುತ್ತೋ ಆ ಫಸಲು ನಿನಗೆ ಅರ್ಪಣೆ ಮಾಡಿ ನಾವು ಹೋಗ್ತೀವಿ. ದಯವಿಟ್ಟು ಈ ಬೆಳೆಗಳನ್ನೆಲ್ಲ ತಿನ್ಬೇಡ, ನಾಶ ಮಾಡಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಾಗ ಆ ಬಸವ ಅವತ್ತಿಂದ ಬಂದು ಕಡಲೆಕಾಳನ್ನೆಲ್ಲ ನಾಶ ಮಾಡೋದನ್ನ ನಿಲ್ಲಿಸ್ತಾನೆ. ಅರ್ಪಣೆ ಮಾಡಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನೇ ಕಡಲೆಕಾಯಿ ಪರಿಷೆ ಅಂತ ದೊಡ್ಡ ಜಾತ್ರೆಯಾಗಿ ವಿಜೃಂಭಣೆಯಿಂದ ಕಾರ್ತಿಕ್ ಮಾಸ ಕಡಲೆ ಸೋಮವಾರ ಹಾಗೂ ಮಂಗಳವಾರ ನಡೆಯುತ್ತೆ. 2 ರಿಂದ 3 ಲಕ್ಷ ಜನ ಸೇರೋ ತರ ಜಾತ್ರೆ ಆಗುತ್ತೆ. ಕರ್ನಾಟಕ ಅಲ್ದಲೆ ಹೊರಗಡೆ ಆಂಧ್ರ ಪ್ರದೇಶ, ತಮಿಳ್ನಾಡು ಇಲ್ಲಿ ಬೆಳೆದಿರೋ ಕಡಲೆಕಾಯಿ ಬೆಳೆನ ತಗೊಂಬಂದು ಇಲ್ಲಿ ರೈತರುಗಳು ಮಾರಾಟ ಮಾಡ್ತಾರೆ. Hi, my name is Mike, and I'm from the United States. I'm here visiting Bangalore for work, but I have a little bit of time that I wanted to take to be able to see some of the sights in the city. So I came here to Bull Temple because I read about it and heard that it was an important site to see in the city, and also for me interesting from a Hindi standpoint. Yes, it was very exciting to come here and to see it. ನಮ್ಮ ಹೆಸರು ಮೀನಾಕ್ಷಿ ಅಂತ. ನಾವಿಲ್ಲಿ 48 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಈ ವ್ಯಾಪಾರ ಮಾಡ್ಕೊಂಡೇ ನಮ್ಮ ಜೀವನನ ಸಾಗಿಸ್ತಾ ಇದ್ದೀವಿ. ಹಾಗೂ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದರೆ ಬಸವಣ್ಣನ ಬಲಗಡೆ ಪಾದದ ಅಡಿಯಲ್ಲಿ ವೃಷಭಾವತಿ ಅನ್ನೋ ಒಂದು ನದಿ ಉಗಮ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದಕ್ಕೆ ಸಾಕ್ಷಿಯಾಗಿ ಮುಂದುಗಡೆ ಒಂದು ಹಳೆ ಹಗರಣದ ಒಂದು ಶಾಸನ ಕೂಡ ಇದೆ. ಬಸವಣ್ಣ ಪಾದ ವೀಣೆ ಮೇಲೆ ಇಟ್ಟಿದ್ದಾನೆ. ಆ ವೀಣೆ ಕೆಳಗಡೆ ಕಮಲ ಇದೆ. ಕಮಲದ ಕೆಳಗಡೆ ವೃಷಭಾವತಿ ಅನ್ನೋ ನದಿ ಉಗಮ ಸ್ಥಾನ ಅಂತ ಹೇಳಿ ಒಂದು ಹೇಳಿದೆ, ಪ್ರತೀತಿ ಇದೆ. ಇದರಿಂದ ಗವಿಗಂಗಾಧರೇಶ್ವರ ದೇವಸ್ಥಾನ ಒಂದು ಸಲ ಹೋಗುತ್ತೆ, ಇನ್ನೊಂದು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ನನ್ನ ಹೆಸರು ರಚನಾ ಅಂತ. ನಾವು ತುಮಕೂರಿಂದ ಬರ್ತಾ ಇರೋದು. ಇಲ್ಲೊಂದು 2-3 ಸತಿ ಬಂದಿದ್ದೀವಿ. ಇಲ್ಲಿನ ವಾತಾವರಣ ಎಲ್ಲ ಚೆನ್ನಾಗಿದೆ. ಇಲ್ಲಿ ಗಣೇಶನ ದೇವಸ್ಥಾನ ಮತ್ತು ದೊಡ್ಡ ಬಸವಣ್ಣನ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಇಷ್ಟ ಇತ್ತು. ಅದಕ್ಕೋಸ್ಕರ ನಾವು ಅಲ್ಲೇ ಒಂದು 2-3 ಸತಿ ಇಲ್ಲಿಗೆ ಬಂದಿದ್ದೀವಿ. ನನ್ನ ಹೆಸರು ವೀಣಾ ಅಂತ. ನಾನು ಹಗರಿಬೊಮ್ಮನಹಳ್ಳಿ, ವಿಜಯನಗರ ಡಿಸ್ಟಿಕ್ ಹಗರಿಬೊಮ್ಮನಹಳ್ಳಿಯಿಂದ ಬಂದಿರೋದು. ಫಸ್ಟ್ ಟೈಮು ಈ ಪ್ಲೇಸ್ ನೋಡ್ಲಿಕ್ಕಾಗೇ ಬಂದಿರೋದು. ಬಿಗ್ ಬುಲ್ ಟೆಂಪಲ್ ನೋಡ್ಲಿಕ್ಕಾಗೇ ವಿತ್ ಫ್ಯಾಮಿಲಿ ಬಂದಿದ್ದೇವೆ ನಾವು. Yeah, my name is Rakesh Gupta. I am from Delhi. I came here to see this temple. It is a nice and cool place. Very peaceful, very nice. The idol of Nandi is very huge, around 12 feet in height, and I like it very much. और ऐसा कभी नहीं देखा हमने. I have not seen this type of Nandi in my whole life. इतने बड़े भगवान जी जो हमने कभी देखे नहीं, नंदीश्वर भगवान जी, वो आज पहली बार देखे.